ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಸ್. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ನಾಯಿದು ಏನಾದರೂ ಸೌಂಡ್ ಕೇಳಿಸ್ತಿದ್ರೆ ಪ್ಲೀಸ್ ಅದನ್ನು ನೆಗ್ಲೆಕ್ಟ್ ಮಾಡಿ, ಯಾಕಂದರೆ ಅದು ನಮ್ಮ ಪಕ್ಕದ ಮನೆಯಲ್ಲಿದೆ ನಾಯಿ. ಅದು ಇವಾಗ ಸ್ಟಾರ್ಟ್ ಮಾಡ್ತದೆ ವೀಡಿಯೋ ರೆಕಾರ್ಡಿಂಗ್ಗೆ ವಾಯ್ಸ್ ಓವರ್ ಕೊಡೋಣ ಅಂದಾಗ. ಸೊ ನಾನು ವೀಡಿಯೋ ಸ್ಟಾರ್ಟ್ ಮಾಡಿರೋದು ಬಂದು 4 ಸೀಸನ್ ಹೋಟೆಲ್ 4 ಸೀಸನ್ ಸಮಥಿಂಗ್ ಪ್ರೊನೌನ್ಸ್ ರಾಂಗ್ ಇದ್ದರೆ ತಪ್ಪು ತಿಳ್ಕೊಂಬೇಡಿ, ಡಿಸ್ಪ್ಲೇಲಿ ಬರುತ್ತೆ ನೋಡ್ಕೊಂಬಿಡಿ. ಅಲ್ಲಿ ವರ್ಕ್ ಇತ್ತು, ಟೀಮ್ ವರ್ಕ್ ಹೋಗಿದ್ವಿ. ಈ ಥರ ಇತ್ತು ನಮ್ಮ ಸೆಟಪ್ಪಲ್ಲಿ. ಮೇಕ್ ಓವರ್ ಮಾಡೋದಾಗಲಿ, ಹೇರ್ ಸ್ಟೈಲ್ ಮಾಡೋದಾಗಲಿ. Tell in Kannada. Yeah. Me. Kannada. It is pure English. Yeah. I watched your cooking videos. Vlog ನೋಡು ಯಾವಾಗ ಹಾಕಿದ್ದಲ್ಲ ಇವಳು. And the videos with the kid. I really liked. What else to tell? ವಿನಿ ಹೇಳ್ತಾರೆ ಈಗ. ಅಷ್ಟೇ. ಬೇಗ ಮದುವೆ ಆಗು. ಅದೇ. ಏನಾದ್ರೂ ಹೇಳಪ್ಪ. ಹುಡುಗಿ ಚೆನ್ನಾಗಿದ್ದಾನೆ ಅಂತ ಕೇಳ್ತಾರೆ. ಚೆನ್ನಾಗಿದ್ಯಾ ಬೇಗ. ಹೌದು, ಚೆನ್ನಾಗಿದ್ದಾರೆ, ಬೇಗ ಮದುವೆ. ನಾನು ಹೇಳಿ ನಿಮ್ಮನ್ನ ಚೆನ್ನಾಗಿದ್ದಾರೆ ಅಂತಾರೆ ಅಂತ ಕಾಮೆಂಟಲ್ಲಿ. ನೀವೆಂತ ವ್ಲಾಗ್ ಮಾಡ್ತಿದ್ದೀರಾ ಅಲ್ಲ ಲೈವ್ ಅಲ್ಲಿದ್ದೀರಾ? ಲೈವ್ ಅಲ್ಲ, ವ್ಲಾಗ್. ಲೈವ್ ಬೇಕಾ? ಬೇಡ. ಹಾಯ್ 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 ಹೇಳ್ಬೇಕೇನಾದರೂ. ಡಾರ್ಕ್ ಬರ್ತಾ ಇದ್ದೀರ, ಏನೇ ಹೇಳಲ್ವಾ? ಸಾಕು ಹೋಗಮ್ಮ ಅಂತೆ. ಮದುವೆ ಯಾವಾಗ? ನಿಮ್ದಾದ್ಮೇಲೆ. ಎಂತ ವರ್ಕ್ ಸ್ಟಾರ್ಟ್ ಆಗಿದ್ದು ಆಫ್ಟರ್ನೂನ್ ಇರೋದ್ರಿಂದ ಲಂಚ್ ಕೂಡ ನಮಗೆ ಅಲ್ಲಿ ಅರೇಂಜ್ಮೆಂಟ್ ಆಗಿತ್ತು, ಮೀನ್ಸ್ ಬೊಫೆಟಲ್ಲಿ. ಸೊ ಎಲ್ಲರದು ವರ್ಕ್ ನಡೀತಿತ್ತು, ನನಗೆ ಗ್ಯಾಪ್ ಇತ್ತು ಅಂದ್ಬಿಟ್ಟು ನಾನು ಲಂಚ್ ಬಂದೆ. ಆ್ಯಂಬಿಷನ್ ನೋಡಿ ಎಷ್ಟು ಚೆನ್ನಾಗಿದೆ, ಅಷ್ಟು ಆಪ್ಷನ್ ಇರು ತಿನ್ನೋಕ್ಕೇನೂ ಇರ್ತಿರ್ಲಿಲ್ಲ. ದ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಓಟ್ಸ್ ಇತ್ತು, ನಮ್ಮ ಅಕ್ಕ ತೊಗೊಂಡಿದ್ರು, ಬಟ್ ಅವರು ತಿಂತಾ ಇರಲಿಲ್ಲ. ಹಾಗಾಗಿ ಅದರಲ್ಲೇ ನಾನು ಉಪ್ಪಿಟ್ಟು ಥರ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಟ್ರಸ್ಟ್ ಮೀ ಗಾಯ್ಸ್, ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತಲೂ ಅನ್ನೋಕ್ಕಾಗಲ್ಲ, ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಇದನ್ನು ಮಾಡ್ಕೊಂಡಾಗ ಶುಗರಲ್ಲಿ ವಿತ್ ಮಿಲ್ಕ್ ಮಾಡ್ಕೊಂಡಿದ್ದೆ. ಇವತ್ತು ನಾನು ಉಪ್ಪಿಟ್ಟು ಥರ ಮಾಡ್ಕೊಂಡು ಅಂತ ಮಾಡಿದೆ. ಅದಕ್ಕೆ ನಾನು ತೊಗೊಂಡಿರೋದು ಕ್ಯಾರೆಟು, ಆಲೂಗೆಡ್ಡೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೀನ್ಸು, ಟೊಮೆಟೊ ಮತ್ತು ಓಟ್ಸ್ 1 ಕಪ್ಪು, ಮತ್ತು ಧನಿಯಾ ಪುಡಿ ಒಂಚೂರು ತೊಗೊಂಡೆ ಚೆನ್ನಾಗಿರುತ್ತೆ ಅಂತ. ಮೊದಲು ನಾನು ಬಾಣಲಿ ತೊಗೊಂಡೆ. ಯೂಶ್ವಲಿ ಈ ಬಾಣಲಿ ನೋಡ್ತಾನೆ ಇರ್ತಾರೆ, ಏನು ಬಾಣಲಿ ತೊಗೊಂಡೆ ಅಂತ ಬೇರೆ ಹೇಳ್ತಾಳೆ ಅಂತ ಅಂದ್ಬಿಡಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದು ಹೇಳ್ತಾ ಇದ್ದೀನಿ, ಆಮೇಲೆ ಏನು ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ, ಡಯಟ್ ಮಾಡೋರು ಹಿಂಗೆ ಮಾಡ್ತಾರೆ. ನಾನು ಯಾವುದೇ ರೀತಿ ಡಯಟ್ ಮಾಡ್ತಾಯಿಲ್ಲ. ಅಕ್ಕ ತೊಗೊಂಡಿದ್ರು, ಖಾಲಿ ಮಾಡಬೇಕಲ್ವ, ಹಾಗಾಗಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋಣ ಅಂತ ಸಂಜೆ ಇದು ನಾನು ಮಾಡ್ತಾ ಇರೋದು. ಸೊ ಎಣ್ಣೆ ಕಾಯ್ದಾದ್ಮೇಲೆ ಏನು ಮಾಡಿದೆ ಅಂದರೆ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕಿದೆ. ಸೊ ನಿಮ್ಗೇನಾದರೂ ಕಡಲೆ ಬೀಜನ ಹಾಕಬೇಕು ಅಂತ ಅನಿಸಿದ್ರೆ ನೀವು ಹಾಕೊಬೋದು, ಗೋಡಂಬಿ ಕೂಡ ಹಾಕೊಬೋದು, ಆಪ್ಷನ್ ನಿಮ್ಗೆ ಬಿಟ್ಟಿದ್ದು. ನನಗೆ ಇಷ್ಟು ಸಾಕು ಅನಿಸ್ತು. ಮತ್ತು ಜೀರಿಗೆ ಹಾಕೊತಾ ಇದ್ದೀನಿ. ಇವಾಗ ಏನಾಗಿದೆ ಅಂದರೆ ನನಗೆ ಎಲ್ಲದಕ್ಕೂ ಜೀರಿಗೆ ಆ್ಯಡ್ ಮಾಡೋಂಗೆ ಆಗಿದೆ, ಏನೋ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಮತ್ತು ಜೀರಿಗೆ ನೀರು ಕುಡಿಯೋಕ್ಕೂ ಕೂಡ ನನಗೆ ತುಂಬ ಇಷ್ಟ. ಈ ನಡುವೆ ಆ್ಯಸಿಡಿಟಿ ಆಗಿದೆ ಅಲ್ವಾ, ಸೊ ಹಾಗಾಗಿ ಇಷ್ಟಪಡ್ತೀನಿ ತುಂಬ. ಇದೆಲ್ಲ ಸ್ವಲ್ಪ ನಿಮಗೆ ಫ್ರೈ ಆದಮೇಲೆ ಆ್ಯಸ್ ಯೂಶ್ವಲ್ ಉಪ್ಪಿಟ್ಟಿಗೆಲ್ಲ ಏನು ಮಾಡ್ತಾರೆ ಹೇಳಿ, ಇದೇನಾದರೂ ಸ್ವಲ್ಪ ಅಡುಗೆ ನೀಟಾಗಿ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಬರೋರು ಏನಾದರೂ ನೋಡ್ತಾರೆ, ಇದೇನು ಮಹಾ ಇದ್ದದೆಲ್ಲ ವೀಡಿಯೋ ಮಾಡಿ ಹಾಕ್ತಾರೆ, ಸುಮ್ಮನೆ ಹಾಗೆ ಹಿಂಗೆ ಅಂತ ಬೈಕೊತಾರೆ ಅನಿಸುತ್ತೆ. ಬಟ್ ಲರ್ನಿಂಗ್ ಪ್ರೊಸೆಸ್ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಮತ್ತು ಗಾಯ್ಸ್, ನಿಮ್ಗೆ ಏನಾದ್ರು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೋಸ್ಟ್ ಆಫ್ ನನಗೆ ಕೇಳ್ತಾ ಇರೋದೆಲ್ಲರೂ ರಿಗಾರ್ಡಿಂಗ್ ಮೇಕಪ್ ಕೇಳ್ತಾ ಇದ್ದಾರೆ. ಸೊ ನಾನು ನೆಕ್ಸ್ಟು ಮೇ ಬಿ ವೀಡಿಯೋ ಮಾಡಿ ಹಾಕಿದರೆ ಮೇಕ್ ಓವರ್ದೆಲ್ಲ ಹಾಕ್ತೀನಿ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ಮೇಕಪ್ದು ಏನಾದರೂ ವೀಡಿಯೋ ಮಾಡಿ ಹಾಕ್ತಾಯಿದ್ರೆ ಸ್ಟುಡಿಯೋ ಇಟ್ಟಿರೋರ ಕತೆ ಏನಾಗಬೇಕು. ಸೊ ಅದೆಲ್ಲ ಯೋಚನೆ ಮಾಡ್ತೀನಿ. ಬೈಕೊಂತಾರಲ್ವ, ಇವಾಗ ನಾನೇನೋ ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡ್ತೀನಿ, ಹಾಗಾಗಿ ಪರವಾಗಿಲ್ಲ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟಿಗೆ ಹಾಕೊಬೋದು. ಅದಾದಮೇಲೆ ಹಿಂದೆನೇ ನಾನು ಈರುಳ್ಳಿ ಹಾಕ್ಕೊಂಡೆ. ಇದೆಲ್ಲ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ನಾನೇನು ಹೇಳ್ತಾ ಇದ್ದೆ ಅಂದರೆ ಸ್ಟುಡಿಯೋ ಇಟ್ಟಿರೋ ಕತೆ ಏನಾಗಬೇಕು ಅಂತ. ತುಂಬ ಜನ ಲೈಕ್ ಏನಂದರೆ
ಫ್ರೆಂಡ್ ಆಗಲಿ ಇಲ್ಲಾಂದರೆ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಕೇಳೋದೇನೆಂದರೆ ಇವಾಗ ಸಿಂಪಲಾಗಿ ಸುಮ್ಮನೆ ನಾನೇ ಮೇಕ್ ಓವರ್ ಹೋಗೋಗಿ ಏನೇನು ತೊಗೊಬೇಕು ಏನೇನು ಮಾಡಬೇಕು ಪ್ಲೀಸ್ ಹೇಳಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ನನಗೇನಿಲ್ಲ, ಬಟ್ ಸ್ಟುಡಿಯೋ ಇಟ್ಟಿರೋರು ನೋಡಿದ್ರೆ ಏನಂತಾರೆ ಗೊತ್ತಾ, ಅವರೆಲ್ಲ ಅಂದ್ಕೊಳ್ತಾರೆ ಒನ್ ಡೇ ಸೆಷನ್ ಇಟ್ಕೊಳ್ಳೋಣ ಸೆಲ್ಫ್ ಗ್ರೂಮಿಂಗ್ ಅಂತೆಲ್ಲ ಐಡಿಯಾಸ್ ಇರುತ್ತೆ ವಿತ್ ಸರ್ಟಿಫಿಕೇಟ್. ಅವರೆಲ್ಲ ನೋಡಿ ನನಗೆ ಬೈಕೊಂಬೋದಾ ಅಂತ ಯೋಚನೆ ಮಾಡ್ತೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ನಾನು ಮಾಡ್ತೀನಿ, ಬಟ್ ಲೆಸ್ ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡಿ ಮಾಡ್ಕೊಳ್ಳೋಂಥದ್ದು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಸೊ ಹೋಪ್ಫುಲಿ ಯೂಸ್ಫುಲ್ ಆಗ್ಬೋದು ಸ್ವಲ್ಪ ಜನಕ್ಕೆ. ನೆಕ್ಸ್ಟ್ ನಾನು ಅದಾದಮೇಲೆ ಟೊಮೆಟೊ ಹಣ್ಣು ಹಾಕೊತಾ ಇದ್ದೀನಿ. ಟೊಮೆಟೊ ಹಣ್ಣು ಮತ್ತು ಕ್ಯಾರೆಟು ಆಲೂಗಡ್ಡೆನೇ ಕಟ್ ಮಾಡ್ಕೊಂಡಿದ್ದೆಲ್ಲ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ನನಗೆ ತುಂಬ ಕಲರ್ ತರಕಾರಿ ಹಾಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ, ನೋಡೋಕೊಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಬೇಕಾದ್ರೆ ಮುಂದೆ ಹಾಕೊಬೋದು ನೀವು ನೀರೆಲ್ಲ ಹಾಕ್ತಿರಲ್ಲ ಆಗ ನೀವು ಹಾಕೊಬೋದು. ಇವಾಗ ಜಾಸ್ತಿ ಹಾಕ್ಕೊಂಬಿಟ್ರೆ ಉಪ್ಪು ಕಮ್ಮಿ ಅಂತೂ ಮಾಡೋಕ್ಕಾಗಲ್ಲ. ಕಮ್ಮಿ ಹಾಕ್ಕೊಂಡ್ರೆ ಮುಂದೆ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಯಾವುದೇ ಅಡುಗೆ ಮಾಡು ನಾನು ಇದೇ ಪ್ರೊಸೀಜರ್ ಯೂಸ್ ಮಾಡ್ತೀನಿ. ಖಾರ ಮಾತ್ರ ಸ್ವಲ್ಪ ಏರುಬೇರು ಆಗುತ್ತೆ, ಸಾಲ್ಟ್ ಮಾತ್ರ ಈಕ್ವಲ್ ಇರಬೇಕು ಅಂತ ನನಗೆ, ಅಂದರೆ ಯಾವಾಗೂ ಕರೆಕ್ಟಾಗಿರಬೇಕು ಅಂತ ಥಿಂಕ್ ಮಾಡ್ತೀನಿ. ಇದಾದಮೇಲೆ ನಾನು ಏನು ಮಾಡ್ತೀನಿ, ಅದಕ್ಕೆ ಪ್ಲೇಟ್ ಮುಚ್ಚಿಬಿಡ್ತೀನಿ. ಒಂದು 5ರಿಂದ 10 ನಿಮಿಷ ಬಿಟ್ಬಿಡ್ತೀನಿ. ಹಬೆಲ್ ಚೆನ್ನಾಗಿ ಬೇಯುತ್ತೆ ನೋಡಿ, ಹೀಗಾಗಿದೆ. ರೋಸ್ಟೆಡ್ ಬೇಕು ಇನ್ನೂ ಅನ್ನೋ ರೋಸ್ಟ್ ಮಾಡ್ಕೊಬೋದು. ನನಗೆ ಇಷ್ಟು ಸಾಕಾಗಿತ್ತು, ಹಾಗಾಗಿ ಇಷ್ಟು ಇನ್ನೊಂದ್ಸಲ ಏನೂ ಮುಚ್ಚಕ್ಕೆ ಹೋಗಿಲ್ಲ. ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಓಟ್ಸ್ ಇರುತ್ತಲ್ಲ ಅದನ್ನು ಹಾಕ್ತೀನಿ. ನಾನಿಲ್ಲಿ ಓಟ್ಸ್ನ ಏನೂ ಹುರಿದಿಲ್ಲ, ರವೆ ಎಲ್ಲ ಹುರ್ಕೊತಾರಲ್ಲ ಆ ಥರ, ಜಸ್ಟ್ ಓಟ್ಸ್ನ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕ್ವಾಂಟಿಟಿ ನೋಡ್ತಾ ಇದ್ದೀನಿ ಎಷ್ಟು ಹಾಕ್ಕೊಬೇಕು ಅಂತ ನಾನಿಲ್ಲಿ. ಸೊ ನಡೆಯುತ್ತೆ ಫುಲ್ ಹಾಕೊಂಡ್ರು ಕೂಡ ಅಂದ್ಬಿಟ್ಟು ಬಾಕಿ ಏನಿತ್ತು ಅದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಓಟ್ಸ್ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಒಂದು 2 ಸ್ಪೂನಲ್ಲಿ ಓಟ್ಸ್ ತಿಂತಾಯಿನಿ ಅನ್ನೋ ಫೀಲ್ ಆಗುತ್ತೆ, ಬಟ್ ಟ್ರಸ್ಟ್ ಮೀ ಆಮೇಲೆ ಏನೋ ಒಂದ್ಸಲ ಚೆನ್ನಾಗಿರುತ್ತೆ. ಇದ್ರ ಜೊತೆ 1-2 ಮೊಟ್ಟೆನ ಬೇಯಿಸ್ಕೊಂಡು ತಿನ್ಕೊಂಬಿಡಿ. ಏನು ಡಯಟ್ ಅಂತೀರ ಅದೇ ಫಾಲೋ ಆಗುತ್ತೆ, ಬಟ್ ಆಯಿಲ್ ಎಕ್ಸ್ಟ್ರಾ ಅನಿಸ್ಬೋದು ನಿಮಗೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಏನು ತುಂಬ ರೋಸ್ಟ್ ಮಾಡೋದು ಬೇಡ, ಜಸ್ಟ್ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಅದಕ್ಕೆ ಧನ್ಯ, ಸ್ವಲ್ಪ ಆ್ಯಸಿಡಿಟಿ ಪ್ರಾಬ್ಲಮ್ ತುಂಬ ಇದೆ ಅನ್ನೋರು ಮಸಾಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನನಗೇನೋ ಧನ್ಯ ಆ್ಯಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಯೂಸ್ ಮಾಡಿಲ್ಲ, ನಿಮ್ಗೆ ಇಷ್ಟ ಆದರೆ ನೀವು ಯೂಸ್ ಮಾಡ್ಬೋದು. ಇದಾದಮೇಲೆ ನಾನು ಯಾವ ಕಪ್ಪಲ್ಲಿ ನಾನು ಓಟ್ಸ್ ತೊಗೊಂಡಿದ್ದೆ ಅಲ್ವಾ, ಅದೇ ಕಪ್ಪಲ್ಲಿ 2 ನೀರು ತೊಗೊಂಡಿದ್ದೀನಿ, ಅಂದರೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅಳತೆ ಚೆನ್ನಾಗಿ ಬರುತ್ತೆ ಅಂತ. ತುಂಬ ತೆಳ್ಳೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ಮೆಜರ್ಮೆಂಟಲ್ಲಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ತಾರೆ, ನಿಮ್ಗೆ ಗೊತ್ತಾಗ್ತದೆ ಆಲ್ರೆಡಿ ಆಗೇ ಬಿಟ್ಟಿದೆ ಅನ್ನೋ ಫೀಲ್ ಆಗುತ್ತೆ. ತುಂಬ ಟೈಮು ಕೂಡ ತೊಗೊಳ್ಳಲ್ಲ. ತಿರ್ಗಾ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಅವಾಗವಾಗ ಚೆಕ್ ಮಾಡ್ತಾಯಿರಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ, ನಿಮ್ಗೆ ಫೀಲ್ ಆಗ್ತಿದ್ದಲ್ಲ ಉಪ್ಪಿಟ್ಟಿದ್ದಂಗೆ ಇದೆ ಅಂತ. ಸೊ ಹೀಗಾಗಿದೆ. ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಮಾಡ್ಕೊಬೋದು. ನನಗಿಷ್ಟು ಸಾಕು, ಇದು ಬೆಂದಿದೆ, ಹಾಗಾಗಿ ನಾನು ತಟ್ಟೆಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಮೊಟ್ಟೆ ಏನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು, ವೀಡಿಯೋಗೋಸ್ಕರ ತೆಗ್ದುಬಿಟ್ಟಿದ್ದೆ. ಸೊ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಕವರ್ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿಂತಾಯಿದ್ದೀನಿ ನಾನು ಮತ್ತು ನನ್ನ ಅಕ್ಕನ ಮಗಳು. ಸೊ ಐ ಹೋಪ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವು ಕೂಡ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕೊನೆವರೆಗೂ ವೀಡಿಯೋ ನೋಡಿರೋರಿಗೆ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ.